ಈಗಾಗಲೇ ದುಬಾರಿ ದುನಿಯಾ, ಇಂತಹ ದುಬಾರಿ ದುನಿಯಾದ ಮುಂದೆ ಈಗ ಜನರಿಗೆ ಮತ್ತೊಂದು ಬರೆ ಬೀಳೋದು ಗ್ಯಾರಂಟಿ ಆಗಿದೆ. ಈಗಾಗಲೇ ಬಸ್ ದರ ಏರಿಕೆ ಆಗಿದೆ, ಮೆಟ್ರೋ ಪ್ರಯಾಣ ದರವೂ ಕೂಡ ಏರಿಕೆ ಆಯಿತು. ಅಷ್ಟೇ ಅಲ್ಲ, ಈಗ ಹಾಲಿನ ದರ ಏರಿಕೆಯಾಗೋದು ಫಿಕ್ಸ್ ಆಗಿದೆ. ಬಸ್ ಮೆಟ್ರೋ ಆಯಿತು, ಈಗ ಹಾಲಿನ ದರದ ಬರೆ. ಹಿಂದೆ ನಂದಿನಿ ಹಾಲಿನ ದರ ಏರಿಕೆ ಫಿಕ್ಸ್ ಆಗಿದೆ. ಪ್ರತಿ ಲೀಟರ್ ಹಾಲಿನ ದರ 5 ರೂಪಾಯಿ ಹೆಚ್ಚಳ ಫಿಕ್ಸ್. ಇವತ್ತು ಸಿಎಂ ಸಿದ್ದರಾಮಯ್ಯ ಜೊತೆ ಕೆಎಂಎಫ್ ಅಧ್ಯಕ್ಷರು ಚರ್ಚೆಯನ್ನ ಮಾಡಲಿದ್ದಾರೆ. ನಂದಿನಿ ಹಾಲಿನ ದರ ಏರಿಕೆಯ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡ್ತಾರೆ. ಚರ್ಚೆಯ ಬಳಿಕ ಒಂದು ನಿರ್ಧಾರಕ್ಕೆ ಬರ್ತಾರೆ. ಹಾಲು ಒಕ್ಕೂಟಗಳಿಂದ ದರ ಏರಿಕೆ ಆಗಲೇಬೇಕು ಅನ್ನುವಂತಹ ಒತ್ತಡ ಇದೆ. ಹಾಗಾಗಿ ದರ ಏರಿಕೆ ಆಗೋದು ಫಿಕ್ಸ್ ಆಗಿದೆ. ಕಳೆದ ವರ್ಷ ಪ್ರತಿ ಲೀಟರ್ 2 ರೂಪಾಯಿ ಏರಿಕೆ ಮಾಡಿದ್ದಂತಹ ಕೆಎಂಎಫ್ ಹಾಲು ಒಕ್ಕೂಟದ ಜೊತೆ ಸಿಎಂ ಸಿದ್ದರಾಮಯ್ಯ ಇವತ್ತು ಫೈನಲ್ ಮೀಟಿಂಗ್ ಮಾಡ್ತಿದ್ದಾರೆ. ಈ ಮೀಟಿಂಗ್ನ ಬಳಿಕ ಎಷ್ಟು ದರ ಏರಿಕೆ ಅನ್ನೋದು ಖಚಿತ ಆಗುತ್ತೆ. ಒಂದು ಅಂದಾಜಿನ ಪ್ರಕಾರ 5 ರೂಪಾಯಿ ಬೆಲೆ ಏರಿಕೆ ಅಂತ ಹೇಳಲಾಗ್ತಾ ಇದೆ. ಇವತ್ತೇ ಹಾಲಿನ ದರ ಹೆಚ್ಚಳ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುವಂತಹ ಮೀಟಿಂಗ್, ಆ ಮೀಟಿಂಗ್ನ ಬಳಿಕ ಹಾಲಿನ ದರ ಎಷ್ಟು ಹೆಚ್ಚಳ ಅನ್ನೋದು ಅಧಿಕೃತವಾಗಿ ಘೋಷಣೆ ಆಗುತ್ತೆ. ಒಂದಂತೂ ಪಕ್ಕ, ನಾಳೆಯಿಂದನ ಅಥವಾ ಮುಂದಿನ ತಿಂಗಳಿನಿಂದನ ಹಾಲಿನ ದರ ಏರಿಕೆ ಅನ್ನೋದು ನಿರ್ಧಾರ ಆಗಬೇಕು. ಎಷ್ಟು ದರ ಹೆಚ್ಚಳ ಆಗುತ್ತೆ ಅನ್ನೋದು ನಿರ್ಧಾರ ಆಗಬೇಕು. ಆದರೆ ದರ ಹೆಚ್ಚಳ ಆಗೋದು ಫಿಕ್ಸ್ ಆಗಿದೆ. ಹಾಲು ಒಕ್ಕೂಟ ದರ ಏರಿಕೆ ಮಾಡಲೇಬೇಕು ಅನ್ನುವಂತಹ ಒತ್ತಡವನ್ನ ಹಾಕಿರುವ ಹಿನ್ನೆಲೆಯಲ್ಲಿ ಇವತ್ತಿನ ಮೀಟಿಂಗ್ ಬಹಳ ಕುತೂಹಲ ಕೆರಳಿಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಇದೀಗ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮಮತಾ, ಇದೀಗ ಇವತ್ತು ನಡೆಯುವಂಥ ಮೀಟಿಂಗ್ನಲ್ಲಿ ಹಾಗಾದ್ರೆ ಎಷ್ಟು ರೇಟ್ ಫಿಕ್ಸ್ ಆಗುತ್ತೆ ಅಂತ ಕನ್ಫರ್ಮ್ ಆಗುತ್ತಾ? ಘೋಷಣೆ ಕೂಡ ಇವತ್ತೇ ಆಗುತ್ತಾ? ಏನೇನು ಡೀಟೇಲ್ಸ್ ಇದೆ ಮಮತಾ? ಖಂಡಿತವಾಗಿಯೂ ಮಧುಕರ್, ಯಾಕಂತಂದ್ರೆ ಈಗಾಗಲೇ ಹಲವಾರು ಬಾರಿ ಹಾಲು ಒಕ್ಕೂಟಗಳು ಹಾಲಿನ ದರವನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿ ತಮ್ಮ ಬೇಡಿಕೆಯನ್ನ ಕೆಎಂಎಫ್ ಮುಂದೆ ಇಟ್ಟಿದ್ರು. ಅಂದ್ರೆ ಹಲವಾರು ಆರ್ಥಿಕ ಸಂಕಷ್ಟಕ್ಕೆ ಈಡಾಗಿರುವಂತದನ್ನ ಈಗಾಗಲೇ ಅವರ ಏನು ಸಮಸ್ಯೆಗಳೇನಿದ್ವು ಅದನ್ನ ಕೆಎಂಎಫ್ ಮುಂದೆ ಇಟ್ಟಿದ್ರು. ಅದರಲ್ಲೂ ಮುಖ್ಯವಾಗಿ ಹಾಲು ಒಕ್ಕೂಟಗಳು, ಸುಮಾರು 15 ಹಾಲು ಒಕ್ಕೂಟಗಳು ಪ್ರತಿ ಲೀಟರ್ಗೆ 10 ರೂಪಾಯಿ ಜಾಸ್ತಿ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ರು. ಆದ್ರೆ ಈಗ ಹಲವಾರು ಬಾರಿ ಮೀಟಿಂಗ್ ಅನ್ನು ಕೂಡ ಮಾಡಲಾಗಿತ್ತು. ಬೋರ್ಡ್ ಮೀಟಿಂಗ್ ಅಲ್ಲೂ ಕೂಡ ಈ ಬಗ್ಗೆ ಚರ್ಚೆಯನ್ನು ಮಾಡಲಾಗಿತ್ತು. 10 ರೂಪಾಯಿ ಜಾಸ್ತಿ ಮಾಡಿದ್ರೆ ತುಂಬಾ ಹೊರೆ ಆಗುತ್ತೆ ಜನರಿಗೆ. ಹಾಗಾಗಿ 5 ರೂಪಾಯಿ ಜಾಸ್ತಿ ಮಾಡುವಂತದ್ದು ಫಿಕ್ಸ್ ಆಗಿದೆ. ಈಗಾಗಲೇ 5 ರೂಪಾಯಿ ಜಾಸ್ತಿ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಬೋರ್ಡ್ ಮೀಟಿಂಗ್ ಅಲ್ಲಿ ಎಲ್ಲಾ ಹಾಲು ಒಕ್ಕೂಟಗಳು ಕೂಡ ಇದ್ರು. ಅದರ ಜೊತೆಗೆ ಸಿಎಂಗೂ ಕೂಡ ಅದರ ಬಗ್ಗೆ ಮನವರಿಕೆಯನ್ನು ಮಾಡಲಾಗಿದೆ. ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನ, ಅಂದ್ರೆ ಹಾಲು ಈಗಾಗಲೇ ರೈತರಿಗೂ ಕೂಡ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಮೇವು ಬೇಕಾದಷ್ಟು ಮೇವು ಕೂಡ ಸಿಗ್ತಾ ಇಲ್ಲ. ಮೇವಿಗೆ ಕೂಡ ಎಲ್ಲದಕ್ಕೂ ಕೂಡ ದರ ಜಾಸ್ತಿ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಹಾಲಿನ ದರವನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಿರ್ಧಾರವನ್ನು ಕೂಡ ಮಾಡಿರುವಂತದ್ದು. ಈ ಏನು 5 ರೂಪಾಯಿ ಜಾಸ್ತಿ ಆಗತ್ತೆ ಅದು ಪೂರ್ತಿಯಾಗಿ ರೈತರಿಗೆ ಹೋಗುತ್ತೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಕೆಎಂಎಫ್ ಸ್ಪಷ್ಟಪಡಿಸಿರುವಂತದ್ದು. ಕೆಎಂಎಫ್ ನ ಅಧ್ಯಕ್ಷರಾಗಿರುವಂತಹ ಭೀಮಾ ನಾಯಕ್ ಅವರು ಈ ಹಿಂದೆಯೂ ಕೂಡ ಸಿಎಂ ಅವ್ರನ್ನ ಭೇಟಿ ಮಾಡಿದ್ರು. ಅಧಿವೇಶನ ನಡೀತಿದ್ದಂತಹ ಸಂದರ್ಭದಲ್ಲಿಯೂ ಕೂಡ ಸಿಎಂ ಭೇಟಿ ಮಾಡಿದ್ರು. ಅಂದ್ರೆ ಕೂಡಲೇ ಹಾಲಿನ ದರವನ್ನ ಜಾಸ್ತಿ ಮಾಡಬೇಕು ಅನ್ನುವಂತಹ ಪ್ರಸ್ತಾವನೆಯನ್ನ ಅವ್ರಿಗೆ ಅಂದ್ರೆ ಪದೇ ಪದೇ ಹೇಳ್ತಾನೆ ಇದ್ರು. ಸಿಎಂ ಕೂಡ ಈ ಹಿಂದೆಯೂ ಕೂಡ ಭಾಷಣದಲ್ಲಿ ಅದನ್ನ ಹೇಳಿದ್ರು, ಹಾಲಿನ ದರವನ್ನ ಜಾಸ್ತಿ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರು. ಅದೇ ನಿಟ್ಟಿನಲ್ಲಿ ಕೆಎಂಎಫ್ಗೂ ಕೂಡ ಭರವಸೆಯನ್ನ ನೀಡಿದ್ರು, ಹಾಲಿನ ದರವನ್ನ ಜಾಸ್ತಿ ಮಾಡಬೇಕು ಮಾಡೋಣ ಅನ್ನೋದನ್ನ. ಇವತ್ತು ಸಿಎಂ ಜೊತೆಗೆ ಮೀಟಿಂಗ್ ಕೂಡ ನಡೆಯುತ್ತೆ. ಸಿಎಂ ಈಗಾಗಲೇ ಕೆಎಂಎಫ್ ನ ಅಧಿಕಾರಿಗಳು ಜೊತೆಗೆ ಹಾಲು ಒಕ್ಕೂಟಗಳು ಏನಿದಾವೆ ಅದರ ಪದಾಧಿಕಾರಿಗಳು ಎಲ್ಲರನ್ನೂ ಕೂಡ ಇವತ್ತು ಮೀಟಿಂಗ್ಗೆ ಕರೆದಿರುವಂತದ್ದು. ಸಂಜೆ ಸಿಎಂ ಜೊತೆಗೆ ಕೆಎಂಎಫ್ ಆಡಳಿತ ಮಂಡಳಿ ಜೊತೆಗೆ ಹಾಲು ಒಕ್ಕೂಟಗಳ ಸಭೆ ನಡೆಯಲಿದೆ. ಆ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ನಿಜಕ್ಕೂ ಇವತ್ತಿನ ಸಭೆ ತುಂಬಾ ಮಹತ್ವವನ್ನ ಪಡೆದಿದೆ. ಇವತ್ತಿನ ಸಭೆಯಲ್ಲಿ 5 ರೂಪಾಯಿ ಹೆಚ್ಚಳ ಮಾಡುವಂತದ್ದು ಇವತ್ತು ಘೋಷಣೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಒಟ್ಟಿನಲ್ಲಿ ಅಧಿವೇಶನ ಮುಗಿತಾ ಇದ್ದ ಹಾಗೇನೆ ಹಾಲಿನ ದರ ಜಾಸ್ತಿ ಆಗುತ್ತೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿತು. ಅದರ ಜೊತೆಗೆ ಆರ್ಥಿಕ ಸಂಕಷ್ಟ ಅನ್ನುವಂಥದ್ದನ್ನ ಹೇಳಿ ಅದರ ಹೊರೆಯನ್ನ ಹಾಕೋದು ಜನಸಾಮಾನ್ಯನ ಮೇಲೆ. ಸೊ ಜನಸಾಮಾನ್ಯನಿಗೆ ಹೊರೆ ಆಗಲ್ವಾ? ಆರ್ಥಿಕ ಸಂಕಷ್ಟ ಆಗಲ್ವಾ? ಸಹಜ, ಒಂದು ವೇಳೆ ರೇಟ್ ಜಾಸ್ತಿ ಆಗಿದ್ದೇ ಆದ್ರೆ ಆಕ್ರೋಶ ಕೂಡ ಭುಗಿಲೇಳುತ್ತಲ್ವಾ? ಅದನ್ನು ಕೂಡ ಫೇಸ್ ಮಾಡೋದಕ್ಕೆ ರೆಡಿ ಇರಬೇಕಲ್ಲ ಸರ್ಕಾರ.
ಖಂಡಿತವಾಗಿ. ಯಾಕಂತಂದ್ರೆ ಈಗಾಗಲೇ ಲೀಟರ್ ಹಾಲಿಗೆ 46 ರೂಪಾಯಿ ಇದೆ. ಒಂದು 5 ರೂಪಾಯಿ ಜಾಸ್ತಿ ಆದ್ರೆ 52 ರೂಪಾಯಿ, 53 ರೂಪಾಯಿ ಆ ರೀತಿ ಜಾಸ್ತಿ ಆಗುತ್ತೆ. ಈಗಾಗಲೇ ನಾವು ನೋಡಿದೀವಿ ಎಲ್ಲಾ ದರವನ್ನು ಕೂಡ ಜಾಸ್ತಿ ಮಾಡಲಾಗಿದೆ. ಒಂದು ಸಾರಿಗೆ ಬಸ್ ದರವನ್ನ ಏರಿಕೆ ಮಾಡಿರುವಂತದ್ದು, ಜೊತೆಗೆ ಮೆಟ್ರೋ ದರ ಜಾಸ್ತಿ ಆಗಿದೆ. ಅದರ ಬೆನ್ನಲ್ಲೇ ಈಗ ಇತ್ತೀಚೆಗೆ ಮೊನ್ನೆ ಅಷ್ಟೇ ವಿದ್ಯುತ್ ದರ ಕೂಡ ಜಾಸ್ತಿ ಆಯಿತು. ಅದರ ಜೊತೆಗೆ ಮತ್ತೆ ವಿದ್ಯುತ್ ದರವನ್ನ ಜಾಸ್ತಿ ಮಾಡ್ತಾರೆ. ಹಾಗಾಗಿ ಹೊಡೆತದ ಮೇಲೆ ಹೊಡೆತ, ಜೊತೆಗೆ ಜನರಿಗೆ ಹೊರೆ ಆಗ್ತಾನೆ ಇದೆ. ಆದ್ರೆ ಇದು ಎಲ್ಲ ಒಂದು ಕಡೆ ಸರ್ಕಾರದ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಈಗಾಗಲೇ ಸಾರ್ವಜನಿಕರ ಆಕ್ರೋಶ ಕೂಡ ಆಗಿರುವಂತದ್ದು. ಈ ರೀತಿ ದರವನ್ನ ಜಾಸ್ತಿ ಮಾಡ್ತಾ ಹೋದ್ರೆ ನಾವು ಹೇಗೆ ಜೀವನ ಮಾಡೋದು? ದಿನ ಬಳಕೆಯ ಅಂದ್ರೆ ಅಗತ್ಯ ವಸ್ತುಗಳ ದರ ಈ ರೀತಿ ಜಾಸ್ತಿ ಆಗ್ತಾ ಇದ್ರೆ ಯಾವ ರೀತಿ ನಾವು ಬದುಕಬೇಕು, ಸಾಯೋದೇ ಬೆಸ್ಟ್ ಅನ್ನುವಂಥದ್ದನ್ನ ಈಗಾಗಲೇ ಜನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಏನಾದ್ರೂ KMF ಹಾಲಿನ ದರವನ್ನ ಜಾಸ್ತಿ ಮಾಡಿದ್ರೆ ನಿಜಕ್ಕೂ ದಿನ ಬೆಳಗಾದ್ರೆ ಹಾಲು ಬೇಕೇ ಬೇಕು. ಹಾಲಿನ ದರ ಒಂದೇ ಅಲ್ಲ, ಹಾಲಿನ ದರ ಈಗ ಜಾಸ್ತಿ ಆಗ್ಬೋದು, ಅದರ ಜೊತೆಗೆ ಮೊಸರು, ಅದು ಜೊತೆಗೆ ಉಳಿದಂತೆ ಇನ್ ಯಾವ್ಯಾವ ಉತ್ಪನ್ನಗಳಿದಾವೆ ಎಲ್ಲವೂ ಕೂಡ ದರ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಜನರಿಗೆ ನಿಜಕ್ಕೂ ಇದು ಹೊರೆ ಆಗ್ತಾ ಇರುವಂತದ್ದು. ಅದರ ಜೊತೆಗೆ ಇನ್ನೊಂದಷ್ಟು ದರ ಕೂಡ ಜಾಸ್ತಿ ಆಗುವಂತಹ ನಿಟ್ಟಿನಲ್ಲಿ ಭಾರಿ ಆಕ್ರೋಶ ವ್ಯಕ್ತ ಆಗಲಿದೆ. ವೀಣಾ, ಥ್ಯಾಂಕ್ ಯು ಮಮತಾ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.